ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ. ಪುಷ್ಪಮೂರ್ತಿ. ಪುಷ್ಪವನ್ನು ಮುಡ್ಕೊಂಡು ಪುಷ್ಪ ಅವರು ಬಂದಿದ್ದಾರೆ. ತುಂಬ ಸಂತೋಷಮ್ಮ, ಸ್ವಾಗತ ತಮಗೆ. ನಾನು ಶ್ರೀರಾಮಚರಿತೆಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ತಯಾರಾಗಿದ್ದೀರಾ? ಮೊದಲನೇ ಪ್ರಶ್ನೆ ತಮಗೆ, ಸಪ್ತ ಸದಾಗಮಗಳನ್ನು ಹೆಸರಿಸಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ರಾಮಾಯಣ, ಮಹಾಭಾರತ, ಪಂಚರಾತ್ರಾಗಮಗಳು. ಇದು ಸ್ವಲ್ಪ ಜೋರಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ರಾಮಾಯಣ ಮತ್ತು ಪಂಚರಾತ್ರಾಗಮಗಳು. ಸರಿಯಾದ ಉತ್ತರ. ನಿಜವಾಗ್ಲೂ ಎಲ್ಲ ಅದನ್ನು ನೆನಪಿಟ್ಟುಕೊಂಡು ನೀವು ಹೇಳಿದ್ದು ನಿಜಕ್ಕೂ ಚೆನ್ನಾಗಿದೆ. ಏನಂತಂದ್ರೆ ಅಧ್ಯಯನ ಮಾಡ್ತಾ ಇರ್ತೀರಾ? ಸ್ವಲ್ಪ ಮಾಡ್ತಾ ಇರ್ತೀವಿ. ಸ್ವಲ್ಪ ಮಾಡಿದ್ದಕ್ಕೆ ಇಷ್ಟು ಬಂತು. ಇನ್ನು ಜಾಸ್ತಿ ಮಾಡಿಬಿಟ್ರೆ ಇನ್ನು ನೀವು ಬೇಕಾದ್ರೆ ಹೇಳ್ಬಿಡ್ತೀವಿ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣಮ್ಮ. ಬೃಹಸ್ಪತ್ಯಾಚಾರ್ಯರ ಯಾವ ಮಗನ ಮಗಳಾಗಿ ವೇದವತಿಯು ಜನಿಸಿದಳು? ಬೃಹಸ್ಪತ್ಯಾಚಾರ್ಯರ ಯಾವ ಮಗನ ಮಗಳಾಗಿ ವೇದವತಿಯು ಜನಿಸಿದಳು? ಬೃಹಸ್ಪತ್ಯಾಚಾರ್ಯರ ಕುಶಧ್ವಜನ ಮಗನ ಮಗಳಾಗಿ ವೇದವತಿಯು ಜನಿಸಿದಳು. ಸರಿಯಾದ ಉತ್ತರ. ಕುಶಧ್ವಜನ ಮಗನ ಮಗಳಾಗಿ ವೇದವತಿಯು ಜನಿಸಿದಳು. ನಿಜವಾಗ್ಲೂ ಸರಿಯಾಗಿದೆ. ಇನ್ನು ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀರಾಮನಾಮ. ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ, ಉಂಟೆ ಭವದ ಬಂಧನ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಯಿತು, ಹೇಳಿ. ವಸಿಷ್ಠರ ಆಜ್ಞೆಯಂತೆ ಕೈಕೇಯಿ ದೇಶಕ್ಕೆ ಹೊರಟ ದೂತನು ಎಷ್ಟನೆಯ ದಿನದಂದು ಕೈಕೇಯಿ ರಾಜಧಾನಿಯನ್ನು ತಲುಪಿದನು? ವಸಿಷ್ಠರ ಆಜ್ಞೆಯಂತೆ ಕೈಕೇಯಿ ದೇಶಕ್ಕೆ ಹೊರಟ ದೂತನು ಎಷ್ಟನೆಯ ದಿನದಂದು ಕೈಕೇಯಿ ರಾಜಧಾನಿಯನ್ನು ತಲುಪಿದನು? ಕೈಕೇಯಿ ದೂತನು ರಾಜಧಾನಿಗೆ 7ನೆಯ ದಿನದಂದು ತಲುಪಿದನು. ಸರಿಯಾದ ಉತ್ತರ. 7ನೆಯ ದಿನದಂದು ತಲುಪಿದನು. ಸರಿಯಾದ. ಇನ್ನು ಕೊನೆಯ ಪ್ರಶ್ನೆಗೆ ಬರೋಣಮ್ಮ. ನಿಮಗೆ ಏನು ಅನ್ನಿಸ್ತು ಒಟ್ಟು ಈ ಕಾರ್ಯಕ್ರಮ ಆಗಲಿ ಇದಾಗಲಿ, ಅಥವಾ ಇದು ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ಮುಖಾಂತರ ಬರ್ತಾ ಇರೋದು, ಯಾವ್ದು ನಿಮಗೆ ಏನು ಅನ್ನಿಸ್ತಾ ಇದೆ? ನಮಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ಮೆಮೊರಿ ಪವರ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಅದನ್ನು ನೀವು ಮಾಡ್ತಾ ಇರೋದು ತುಂಬ ಬಹಳ ಒಳ್ಳೆಯ ಕಾರ್ಯಕ್ರಮ. ಅಂತೂ ನಿಮಗೆ ಲೈಕ್ ಆಯ್ತು? ಭಾರಿ ಇಷ್ಟ ಆಯ್ತು. ಕೊನೆಯ ಪ್ರಶ್ನೆಗೆ ಬರಲ್ಲ? ಹಾಗೆ, ಕಾರ್ತಿಕ ಮಾಸ ಬರುವವರೆಗೆ ಎಷ್ಟು ತಿಂಗಳುಗಳ ಕಾಲ ನೀವೆಲ್ಲರೂ ಸುಖವಾಗಿ ವಾಸಿಸಿರಿ ಎಂದು ಶ್ರೀರಾಮದೇವರು ಸುಗ್ರೀವಾದಿಗಳಿಗೆ ಹೇಳಿದರು? ಕಾರ್ತಿಕ ಮಾಸ ಬರುವವರೆಗೆ ಎಷ್ಟು ತಿಂಗಳುಗಳ ಕಾಲ ನೀವೆಲ್ಲರೂ ಸುಖವಾಗಿ ವಾಸಿಸಿರಿ ಎಂದು ಶ್ರೀರಾಮದೇವರು ಸುಗ್ರೀವಾದಿಗಳಿಗೆ ಹೇಳಿದರು? ಶ್ರೀರಾಮದೇವರು ಸುಗ್ರೀವಾದಿಗಳಿಗೆ 4 ತಿಂಗಳ ಕಾಲ ಸುಖವಾಗಿ ಬಾಳಿರಿ ಎಂದು ಹೇಳಿದರು. 4 ತಿಂಗಳ ಕಾಲ. ಸರಿಯಾದ ಉತ್ತರ. ಆಮೇಲೆ ಸೀತಾಂತರಕ್ಷಣೆ ಶುರುವಾಗಬೇಕು ಅಲ್ವಾ? ಈಗ ಆರಾಮಾಗಿ ನೀವು ಮಳೆ ಗಿಡ ಇರುತ್ತೆ, ಆರಾಮಾಗಿ ಮನೇಲಿದ್ದು ರೆಸ್ಟ್ ತಗೊಳ್ರಿ, ಆಮೇಲಿಂದ ಶುರು ಮಾಡೋಣ ಅಲ್ವಾ? ಸರಿ, ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಗನಗತಾ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನಿಮಗೂ ಅಷ್ಟೇ. ನಿಮ್ಮ ಮಾತು, ನಿಮ್ಮ ಹಾಡು ಬಹಳ ಚೆನ್ನಾಗಿತ್ತು. ಇದೇ ನಮಗೆ ಸ್ಫೂರ್ತಿದಾಯಕ. ಓಕೆ, ಥ್ಯಾಂಕ್ ಯು.